ಒಂದು ಹಳ್ಳಿಯಲ್ಲಿ ರಾಮಯ್ಯ ತನ್ನ 100ಕ್ಕೂ ಹೆಚ್ಚು ಕುರಿಗಳನ್ನು ಸಾಕಿಕೊಂಡಿದ್ದನು. ಆತನ ಮಗ ರಘು ಶಾಲೆಗೆ ಹೋಗುತ್ತಿದ್ದರೂ ವಿಜ್ಞಾನ ಮತ್ತು ಪ್ರಕೃತಿಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಚುರುಕು ಹುಡುಗನಾಗಿದ್ದನು. ಒಂದು ದಿನ ರಾಮಯ್ಯ ಮತ್ತು ರಘು ಕುರಿಗಳನ್ನು ಸಂತೆಗೆ ಕರೆದುಕೊಂಡು ಹೋಗುವಾಗ ಭೀಕರ ಮಳೆ ಮತ್ತು ಗಾಳಿ ಶುರುವಾಯಿತು. ಹಳ್ಳಿಯ ಹಳ್ಳಗಳೆಲ್ಲ ತುಂಬಿ ಹರಿಯುತ್ತಿದ್ದವು. ಹೇಗೋ ಕಷ್ಟಪಟ್ಟು ಒಂದು ಸುರಕ್ಷಿತ ಗುಹೆಯೊಳಗೆ ಕುರಿಗಳನ್ನು ನುಗ್ಗಿಸಿದರು. ಆದರೆ ಅಷ್ಟರಲ್ಲೇ ಗುಹೆಯೊಳಗೆ ರಘು ಒಂದು ಅಪಾಯವನ್ನು ಗಮನಿಸಿದನು. ಮಳೆಯ ನೀರು ಗುಹೆಯ ಮೇಲ್ಭಾಗದಿಂದ ಒಳಗೆ ಸೋರುತ್ತಿತ್ತು ಮತ್ತು ಅಲ್ಲಿನ ಮಣ್ಣು ಕುಸಿಯುವ ಲಕ್ಷಣಗಳು ಕಾಣಿಸುತ್ತಿದ್ದವು. ತಂದೆ ಸುಧಾರಿಸಿಕೊಳ್ಳುವಷ್ಟರಲ್ಲಿ ರಘು ಹೇಳಿದ, "ಅಪ್ಪ, ಇಲ್ಲಿ ಜಾಸ್ತಿ ಹೊತ್ತು ಇರುವುದು ಬೇಡ. ಈ ಗುಹೆ ಕುಸಿದು ಬೀಳೋ ಹಾಗೆ ಕಾಣಿಸ್ತಿದೆ. ನಾವು ಹೇಗಾದರೂ ಮಾಡಿ ಆಚೆ ಹೋಗಬೇಕು." ಆದರೆ ಆಚೆ ಬಂದರೆ ಬೋರ್ಗರೆದು ಹರಿಯುವ ಹೊಳೆ ಇತ್ತು. ರಾಮಯ್ಯನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಆಗ ರಘು ತನ್ನ ಶಾಲೆಯಲ್ಲಿ ಕಲಿತಿದ್ದನ್ನು ನೆನಪಿಸಿಕೊಂಡು ಅಲ್ಲೇ ಇದ್ದ ಗಟ್ಟಿಮುಟ್ಟಾದ ಬಳ್ಳಿಗಳು ಮತ್ತು ಬಿದಿರುಗಳನ್ನು ಬಳಸಿ ಒಂದು ತಾತ್ಕಾಲಿಕ ಸುರಕ್ಷಿತ ಹಗ್ಗವನ್ನು ತಯಾರಿಸಿದನು. ರಘು ಸಣ್ಣ ಹುಡುಗನಾಗಿದ್ದರೂ ಧೈರ್ಯ ಮಾಡಿ ಮೊದಲು ಹಳ್ಳದ ಆಚೆ ದಡಕ್ಕೆ ಹತ್ತಿ ಹೋಗಿ ಹಗ್ಗವನ್ನು ಗಟ್ಟಿಯಾದ ಮರಕ್ಕೆ ಕಟ್ಟಿದನು. ಆ ಹಗ್ಗದ ಸಹಾಯದಿಂದ ರಾಮಯ್ಯ ಮತ್ತು ಎಲ್ಲ ಕುರಿಗಳು ಒಂದೊಂದಾಗಿ ಆ ಅಪಾಯಕಾರಿ ಹಳ್ಳವನ್ನು ಸುರಕ್ಷಿತವಾಗಿ ದಾಟಿದವು. ಅವರು ದಾಟಿದ ಕೆಲವೇ ನಿಮಿಷಗಳಲ್ಲಿ ಆ ಗುಹೆಯ ಮುಂಭಾಗ ಕುಸಿದು ಬಿದ್ದಿತು. ಮಗನ ಸಮಯ ಪ್ರಜ್ಞೆಯಿಂದ ಎಲ್ಲರ ಜೀವ ಉಳಿದಿತ್ತು. ಮಳೆಯಲ್ಲೇ ಕಷ್ಟಪಟ್ಟು ಮಾರ್ಕೆಟ್ ತಲುಪಿದಾಗ ಅಲ್ಲಿ ಬೇರೆ ಯಾವೊಬ್ಬ ವ್ಯಾಪಾರಿಯೂ ಕುರಿಗಳನ್ನು ತಂದಿರಲಿಲ್ಲ. ಇವರ ಕುರಿಗಳನ್ನು ಕಂಡ ಒಬ್ಬ ದೊಡ್ಡ ಉದ್ಯಮಿ ಇವರ ಧೈರ್ಯ ಮತ್ತು ಸಾಹಸವನ್ನು ಮೆಚ್ಚಿ ರಾಮಯ್ಯ ಕೇಳಿದ್ದಕ್ಕಿಂತಲೂ ಹೆಚ್ಚಿನ ಬೆಲೆ ಕೊಟ್ಟು ಎಲ್ಲ ಕುರಿಗಳನ್ನು ಖರೀದಿಸಿದನು. ಈ ಕಥೆಯ ನೀತಿ, ವಯಸ್ಸು ಚಿಕ್ಕದಾದರೂ ಸರಿಯಾದ ಸಮಯಕ್ಕೆ ಬಳಸುವ ಬುದ್ಧಿವಂತಿಕೆ ಮತ್ತು ಧೈರ್ಯ ದೊಡ್ಡ ಆಪತ್ತಿನಿಂದ ಕಾಪಾಡುತ್ತದೆ. ಶಾಲೆಯಲ್ಲಿ ಕಲಿಯುವ ಶಿಕ್ಷಣ ಕೇವಲ ಅಂಕಗಳಿಗಾಗಿ ಅಲ್ಲ, ಅದು ಜೀವನದ ಕಷ್ಟದ ಸಮಯದಲ್ಲೂ ನೆರವಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.